ನಾವು ಮಾಡಿದ ಪಾಪ ಪುಣ್ಯ ನಾವೇ ಅನುಭವಿಸಬೇಕು. ಕೇಳಿ, ಗಂಗಾಮಾತೆಯ ಬಳಿ ಜನಸಮುದಾಯದ ಒಂದು ಪ್ರಶ್ನೆ. ಒಮ್ಮೆ ಒಂದು ಜನಸಮೂಹದ ಮನಸ್ಸಿನಲ್ಲಿ ನಾವೆಲ್ಲ ಗಂಗೆಯಲ್ಲಿ ಸ್ನಾನ ಮಾಡಿ ಪಾಪ ಕಳೆದುಕೊಳ್ತೀವಿ, ಗಂಗಾಮಾತೆ ಆ ಪಾಪವನ್ನು ಹೇಗೆ ಕಳೆದುಕೊಂಡು ಶುದ್ಧಳಾಗ್ತಾಳೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿತು. ಅವರೆಲ್ಲ ಗಂಗಾಮಾತೆ ಬಳಿ ಬಂದು, ಗಂಗಮ್ಮ, ನಾವೆಲ್ಲ ನಮ್ಮ ಪಾಪನ ನಿನ್ನಲ್ಲಿ ತೊಳೆದುಕೊಳ್ತೀವಿ, ನೀನು ಅವುಗಳನ್ನು ಹೇಗೆ ಕಳೆದುಕೊಳ್ಳುತ್ತಿ ಎಂದು ಕೇಳಿದರು. ಆಕೆ, ನಾನು ನಿಮ್ಮೆಲ್ಲ ಪಾಪಗಳನ್ನು ಸಮುದ್ರದಲ್ಲಿ ಬಿಡ್ತೀನಿ ಎಂದಳು. ಆಗ ಅವರೆಲ್ಲ ಸಮುದ್ರದ ಬಳಿಗೆ ಹೋಗಿ, ಸಮುದ್ರ ರಾಜ, ಗಂಗಾಮಾತೆ ನಿನ್ನಲ್ಲಿ ಬಿಟ್ಟ ಪಾಪಗಳನ್ನು ನೀನು ಹೇಗೆ ಕಳೆದುಕೊಳ್ಳುತ್ತಿ ಎಂದು ಕೇಳಿದರು. ಆಗ ಸಮುದ್ರ ರಾಜ, ಬಿಸಿಲಿಗೆ ಆವಿಯಾಗಿ ಆ ಪಾಪಗಳೆಲ್ಲ ಮೋಡದಲ್ಲಿ ಸೇರಿಕೊಳ್ಳುತ್ತವೆ ಎಂದ. ಆಗ ಜನರೆಲ್ಲ ಆಕಾಶದ ಮೇಲೆ ನೋಡಿ, ಮೇಘರಾಜ, ಆವಿಯಾಗಿ ನಿನ್ನಲ್ಲಿ ಸೇರಿಕೊಂಡ ಪಾಪಗಳನ್ನು ನೀನು ಹೇಗೆ ಪರಿಹರಿಸಿಕೊಳ್ಳುತ್ತಿ ಎಂದು ಕೇಳಿದರು. ಮೇಘರಾಜ ಹೇಳಿದ, ನಾನು ಮಳೆ ಸುರಿಸಿ ನದಿ ಕೆರೆ ತುಂಬಿಸುತ್ತೀನಿ, ಆ ನೀರನ್ನು ಉಪಯೋಗಿಸಿ ಬೆಳೆದ ಧಾನ್ಯವನ್ನು ನೀವೆಲ್ಲ ತಿನ್ನುತ್ತೀರಿ, ನೀರನ್ನು ನೀವೇ ಕುಡಿತೀರಿ, ಆದ್ದರಿಂದ ನೀವು ಮಾಡಿದ ಪಾಪದ ಫಲ ನೀವೇ ಪಡೀತೀರಿ ಎಂದ. ನಾವು ಮಾಡಿದ ಪಾಪ ಪುಣ್ಯದ ಫಲ ನಮಗೆ ಬರುತ್ತೆ. ಕಲಿಯುಗದಲ್ಲಿ ನಾವು ಮಾಡಿದ ಪಾಪ ಪುಣ್ಯಗಳ ಕರ್ಮಗಳ ಫಲವನ್ನು ಇಲ್ಲೇ ಅನುಭವಿಸುತ್ತೀವಿ. ಆದ್ದರಿಂದ ಪಾಪ ಕರ್ಮಗಳನ್ನು ಮಾಡದೆ ಸತ್ಕರ್ಮಗಳನ್ನು ಮಾಡುವುದರಲ್ಲೇ ನಮ್ಮ ಪ್ರಯತ್ನ ಸದಾ ಇರಬೇಕು ಎಂದು ಅನುಭವಿಗಳು ಹೇಳುತ್ತಾರೆ. ಸ್ರವಂತಿನ ನಿವೃತ್ತಂತೆ ಶ್ರೋತ್ರಾಂಸಿ ಸರಿತಾಮಿವ ಆಯುರಾದಾಯ ಮರ್ತ್ಯಸ್ಯ ರಾತ್ರ್ಯಾಹಾನಿ ಪುನಃ ಪುನಃ. ನದಿಗಳ ಪ್ರವಾಹವು ಹಿಂದಕ್ಕೆ ಹೋಗದೆ ವೇಗವಾಗಿ ಮುಂದೆ ಮುಂದೆ ಹರಿಯುತ್ತಿರುತ್ತದೆ. ಹಾಗೆಯೇ ಪ್ರತಿದಿನ ಧಾವಿಸಿ ಬರುವ ರಾತ್ರಿ ಹಗಲುಗಳು ಮುಂದೆ ಚಲಿಸುತ್ತಾ ಚಲಿಸುತ್ತಾ ಮನುಷ್ಯನ ಜೊತೆಗೆ ಆಯುಷ್ಯವನ್ನು ಅಪಹರಿಸುತ್ತದೆ. ಇದರ ಅರ್ಥ ಕಾಲವನ್ನು ವ್ಯರ್ಥ ಮಾಡದೆ ಸಾಧನೆ ಮಾಡಬೇಕು ಎಂಬುದೇ ಇದರ ತಾತ್ಪರ್ಯ.